ಹೀಗೆ ಆ ಕಾಮಕ್ರೋಧಗಳು ಬರಬಾರದು ಅನ್ನುವುದಕ್ಕಾಗಿ ಬ್ರಹ್ಮಪಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಕ್ಷೇತ್ರದ ಮಹಿಮೆಯಾಯಿತು. ಇನ್ನು ಶ್ರೀಕೃಷ್ಣನ ಮಹಿಮೆಯನ್ನು ಬ್ರಹ್ಮಪುರಾಣ ಹೇಳಿಕೊಡ್ತಾ ಇದೆ. 3 ಪಾರ್ಟ್. ಅದರಲ್ಲಿ ಒಂದನ್ನು ಹೇಳಿದೆ, ಇನ್ನೊಂದಿದೆ ಅಂತ ಹೇಳಿದರೆ ಆಯಿತು. ತೀರ್ಥಗಳ ಮಹಿಮೆ ಒಂದನ್ನು ಹೇಳಬೇಕು, ಅದನ್ನು ನಾಳೆ ದಿವಸ ಹೇಳ್ತೇನೆ. ಕೃಷ್ಣನ ಮಹಿಮೆಯನ್ನು ಹೇಳಬೇಕು, ಇವತ್ತಿನ ದಿವಸ ಹೇಳ್ತೇನೆ. ಅಲ್ಲಿಗೆ ಬ್ರಹ್ಮಪುರಾಣದ ಪ್ರವಚನ ಮುಕ್ತಾಯ ಆಗುತ್ತೆ. ತೀರ್ಥ ಯಾವ ತೀರ್ಥ? ಗೌತಮಿ ತೀರ್ಥ, ಗೋದಾವರಿ ಕ್ಷೇತ್ರದ ಮಹಿಮೆ, ಗೋದಾವರಿ ತೀರ್ಥದ ಮಹಿಮೆ. ಗೋದಾವರಿ ಎಲ್ಲೆಲ್ಲಿ ಹರಿದಿದ್ದಾಳೋ ಅದನ್ನೆಲ್ಲವನ್ನ ಕ್ಷೇತ್ರವನ್ನಾಗಿ ಮಾಡಿದ್ದಾಳೆ. ಆ ತೀರ್ಥದ ಮಹಿಮೆ ಎಂಥದ್ದು! ಎಷ್ಟೆಷ್ಟು ಸಣ್ಣ ಸಣ್ಣ ಪಾಪಗಳಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ಪಾಪಗಳವರೆಗೂ ಎಲ್ಲ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಗೋದಾವರಿ ಅಂತ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಶ್ರೀಕೃಷ್ಣನ ಮಹಿಮೆಯನ್ನು ಹೇಳುವಾಗ ಒಂದು ಮಾತು ಹೇಳುತ್ತಾರೆ. ಎಲ್ಲ ಋಷಿಗಳು ಹೋಗಿ ವೇದವ್ಯಾಸದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ನಮಗೆ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳಬೇಕು, ಅವನನ್ನು ಕೇಳಬೇಕು ಅಂತ ಅಪೇಕ್ಷೆ ಇದೆ, ಹೇಳ್ರಿ ಅಂತ ಕೇಳಿದಾಗ ಶ್ರೀಕೃಷ್ಣನ ಕಥೆ ಹೇಳ್ತಾರೆ. ಪ್ರಾಯಶಃ ಭಾಗವತ ದಶಮಸ್ಕಂದವನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ಎಷ್ಟು ವಿಸ್ತಾರವಾಗಿ ಕೇಳಿದ್ದೇವೆ ಅಂದರೆ ಇನ್ನು ಅದರಲ್ಲಿ ಏನೂ ಕೇಳಲಿಕ್ಕೆ ಉಳಿದಿಲ್ಲ ಕೃಷ್ಣನ ಕಥೆ ಅಂತನ್ನುವಷ್ಟು ಕೇಳಿದ್ದೇವೆ. ಅದರಲ್ಲೂ ಇತ್ತೀಚೆಗೆ ಹಾಡುಗಳು, ಡ್ಯಾನ್ಸ್ಗಳು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಪಾಪ ದಶಮಸ್ಕಂದ ಹೇಳೋದು ಅಂದರೆ ಒಂದು 20 ಹಾಡು ಹಾಕೋದು, ಒಂದು 20 ಹಾಡು ಹೇಳಿಬಿಟ್ರೆ ದಶಮಸ್ಕಂದ ಚೆಂದಾಗಿ ಹೇಳಿಬಿಟ್ಟೆವು ಅಂತ. ಅವನು ಶ್ರೀಕೃಷ್ಣ ಬೆಣ್ಣೆ ತಿಂದ ಅಂತಂದರೆ ಆ ಬೆಣ್ಣೆ ತಿನ್ನಲಿಕ್ಕೆ ಒಂದು 3-4 ಹಾಡು. ಅವ ತಿನ್ನೋ ಇಲ್ಲೋ ಗೊತ್ತಿಲ್ಲ, ಇವರಂತೂ ಹಾಡು ಬಿಡ್ತಾರೆ, ಬೆಣ್ಣೆ ತಿನ್ನುವಷ್ಟೇ ಹಾಡು ಹಾಡ್ತಾರೆ. ಅದಾದ ಮೇಲೆ ಅವನು ಕುಣಿದೋ ಇವರು ಕುಣಿತಿರ್ತಾರೆ, ಕೆಲವೊಂದು ಸರ್ತಿ ಹೇಳೋರು ಕುಣಿತಿರ್ತಾರೆ. ಹೀಗೆ ಹಾಡು ಕುಣಿತ ಇವುಗಳ ಮಧ್ಯದಲ್ಲಿ ಏನೇ ಅದನ್ನು ದಶಮಸ್ಕಂದವನ್ನು ಮುಗಿಸಿ ಅಲ್ಲಿ ಹೇಳಬೇಕಾದ ಪ್ರಮೇಯಗಳನ್ನು ಮುಗಿಸಿಬಿಟ್ಟಿರ್ತಾರೆ. ಪ್ರಮೇಯಗಳು ಎಷ್ಟಿದೆ ಅಂತ ಅನ್ನೋದಕ್ಕೆ ಎತ್ತಿಕೊಳ್ಳುತ್ತಾ ಒಂದು ನಿದರ್ಶನವನ್ನು ಕೊಡುತ್ತೇನೆ. ಫಸ್ಟು ಒಂದು ನಿದರ್ಶನ, ಆ ದೃಷ್ಟಾಂತವನ್ನು ನೋಡಿಕೊಂಡು ನೀವು ಅಂದ್ಕೊಳ್ಬಹುದು, ಈ ಅಂಶವನ್ನು ನಾವು ಕೇಳೇ ಇಲ್ಲ, ದಶಮಸ್ಕಂದ ಇಷ್ಟು ಬಾರಿ ಕೇಳಿದ್ದೆವು ಕೃಷ್ಣನ ಕಥೆಯನ್ನು ಅಂತ. ಮೊದಲು ಋಷಿಗಳು ವ್ಯಾಸರು ಸಂವಾದ ಆಗತ್ತೆ. ಭಗವಂತ ಯಾತಕ್ಕಾಗಿ ಅವತಾರ ಮಾಡ್ತಾನೆ ಅಂತ ಅನ್ನೋದಕ್ಕಾಗಿ ಯದಾ ಯದಾತು ಅಧರ್ಮಸ್ಯ ವೃದ್ಧಿರ್ಭವತಿ ಭೋ ದ್ವಿಜಾಃ ಧರ್ಮಶ್ಚ ಹ್ರಾಸಮಭ್ಯೇತಿ ತದಾ ದೇವೋ ಜನಾರ್ದನಃ. ಯಾವಾಗ ಅಧರ್ಮ ಜಾಸ್ತಿಯಾಗಿ ಧರ್ಮದ ಅಭಿವೃದ್ಧಿ ಕಡಿಮೆಯಾಗುತ್ತೋ ಆಗ ಶ್ರೀಕೃಷ್ಣ ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳಿ ಕೃಷ್ಣಾವತಾರಕ್ಕೆ ಸಂಬಂಧವನ್ನು ತರ್ತಾರೆ. ಇಲ್ಲಿ ಪುರಾಕಿಲ ಮಹೀವಿಪ್ರ ಭೂರಿ ಭಾರಾವ ಪೀಡಿತ ಜಗಾಮ ಧರಣಿ. ನಾವೆಲ್ಲ ಏನು ಕಥೆಯನ್ನು ಕೇಳಿದ್ದೇವೆ? ಕೃಷ್ಣಾವತಾರದ ಮೊದಲು ಭೂದೇವಿ ಬ್ರಹ್ಮದೇವರ ಬಳಿ ಹೋಯಿತು, ಪ್ರಾರ್ಥನೆಯನ್ನು ಮಾಡಿಕೊಂಡಿತು ಅಂತ ಕೇಳುತ್ತೇವೆ. ಭಾಗವತದಲ್ಲಿ ಇದೆ, ಬೇರೆ ಪುರಾಣದಲ್ಲೂ ಇದೆ. ಒಂದಂಶವನ್ನು ಬ್ರಹ್ಮಪುರಾಣ ಹೆಚ್ಚಿಗೆ ಹೇಳುತ್ತೆ. ಎಲ್ಲಿ ಹೋದ್ಲು? ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಮೇರು ಪರ್ವತಕ್ಕೆ ಬಂದ್ಲು ಅನ್ನುವ ಒಂದಂಶವನ್ನು ಹೆಚ್ಚಿನದನ್ನು ಹೇಳುತ್ತೆ ಬ್ರಹ್ಮಪುರಾಣ. ಆ ಬ್ರಹ್ಮದೇವರು ಇವಳನ್ನು ಕರೆದುಕೊಂಡು ಮತ್ತೆ ಶ್ವೇತದ್ವೀಪಕ್ಕೆ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಅಂತ ಆಗುತ್ತೆ. ಅಂತೂ 2 ವ್ಯವಸ್ಥೆ. ಬ್ರಹ್ಮದೇವನ ಹತ್ರ ಹೋದಲು ಅನ್ನುವುದನ್ನು ಎಲ್ಲ ಪುರಾಣಗಳಲ್ಲಿ ಕೇಳಿದ್ದೇವೆ. ಕೇಳದೇ ಇರುವ ಅಂಶ ಯಾವುದು ಅಂದರೆ ಮೇರು ಪರ್ವತಕ್ಕೆ ಹೋದಲು ಅನ್ನುವ ಅಂಶವನ್ನು ಕೇಳಿಲ್ಲ, ಅದನ್ನು ಬ್ರಹ್ಮಪುರಾಣ ಹೇಳುತ್ತದೆ. ಅಲ್ಲಿ ಹೋದಾಗ ಯಾರು ಕೆಳಗಡೆಗೆ ಹುಟ್ಟಿದ್ದಾನೆ? ಕಾಲನೇಮಿಹಿ ಹತೋ ಯೋಸೋ ವಿಷ್ಣುನ ಪ್ರಭವಿಷ್ಣುನ ಉಗ್ರಸೇನ ಸುತಃ ಕಂಸಃ ಸಂಭೂತಸ್ಸ ಮಹಾಸುರಃ. ಕಂಸ, ಚಾಣೂರ ಮುಷ್ಟಿಕರು, ಪೂತನ, ಧೇನುಕ, ಕೇಶಿ, ಅರಿಷ್ಟ ಇವರೇ ಮೊದಲಾದ ಅನೇಕ ಜನ ದೈತ್ಯರು ಭೂಮಿಯ ಮೇಲೆ ಹುಟ್ಟಿದ್ದಾರೆ. ಭಾರವನ್ನು ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಈ ಭಾರದ ಪರಿಹಾರಕ್ಕಾಗಿ ನೀವು ನಮ್ಮ ಮೇಲೆ ಅವತಾರ ಮಾಡಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲಿ ಮಾಡುವಾಗ ಒಬ್ಬನ ಹೆಸರನ್ನು ಹೇಳುತ್ತಾಳೆ, ಕಂಸ. ಈ ಕಂಸ ಯಾರು ಅಂತ ಪ್ರಶ್ನೆ.
ಅದಕ್ಕೆ ಆಚಾರ್ಯರು ಕಾಲನೇಮಿ ಎಂಬ ದೈತ್ಯ ಕಂಸನಾಗಿದ್ದಾನೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿಯೂ ಇದೆ, ಬೇರೆ ಬೇರೆ ಕಡೆಗಳಲ್ಲೂ ಬಂದಿದೆ. ಆದರೆ ವಿಷಯ ಏನು ಅಂದರೆ, ಸಾಮಾನ್ಯವಾಗಿ ಉಳಿದೆಲ್ಲ ವ್ಯಾಖ್ಯಾನಕಾರರು ಯಾವುದನ್ನು ಹೇಳುವುದಿಲ್ಲ, ಅದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಏನು ಹೇಳೋದಿಲ್ಲ ಉಳಿದ ವ್ಯಾಖ್ಯಾನಕಾರರು ಅಂದರೆ, ಯಾವ ದೈತ್ಯ ಹಿಂದೆ ಏನಾಗಿದ್ದ ಇವಾಗ ಏನಾಗ್ತಾನೆ ಎಂಬುವ ಅಂಶವನ್ನು ಹೇಳುವುದಿಲ್ಲ. ಕೇವಲ ಅವರವರು ಹುಟ್ಟಿದ್ರು ಎಂಬ ಅಂಶವನ್ನು ಮಾತ್ರ ಹೇಳ್ತಾರೆ. ಮಧ್ವಾಚಾರ್ಯರು ಮಾತ್ರ, ಆಚಾರ್ಯರು ಮಾತ್ರ ಈ ದೈತ್ಯ ಹಿಂದೆ ಏನಾಗಿದ್ದ, ಇವತ್ತು ಏನಾಗಿದ್ದಾನೆ, ಎರಡೂ ಅಂಶಗಳನ್ನು ಸೇರಿಸಿ ಹೇಳ್ತಾರೆ ಆಚಾರ್ಯರು. ಅದಕ್ಕೆ ಕಾರಣ ಪುರಾಣಗಳು. ಪುರಾಣಗಳು ಹೇಳುವಾಗಲೇನೆ ಕಾಲನೇಮಿ ಹತಃ ಯೋಸೌ ವಿಷ್ಣುನ ಪ್ರಭವಿಷ್ಣುನ, ಹಿಂದೆ ಮೂಲ ರೂಪದಲ್ಲಿ ಕಾಲನೇಮಿ ಎಂಬ ದೈತ್ಯ ಭಗವಂತನಿಂದ ಹತನಾಗಿದ್ದ, ಅವನೇ ಇವತ್ತು ಕಂಸನಾಗಿ ಹುಟ್ಟಿದ್ದಾನೆ. ನೋಡ್ರಿ, ಎರಡಕ್ಕೆ ಪುರಾಣ ಲಿಂಕ್ ಮಾಡಿತ್ತು. ಹಿಂದಿನ ಜನ್ಮ ಯಾವುದು, ಈ ಜನ್ಮ ಯಾವುದು. ಹಿಂದಿನ ಜನ್ಮ ಕಾಲನೇಮಿ ಎಂಬ ಜನ್ಮ, ಅವತ್ತು ವಿಷ್ಣುವಿನಿಂದ ಸಂಹೃತನಾಗಿದ್ದಾನೆ, ಹತನಾಗಿದ್ದಾನೆ. ಅದೇ ಕಾಲನೇಮಿ ಇವತ್ತು ಕಂಸನಾಗಿ ಹುಟ್ಟಿದ್ದಾನೆ. ಇವನಿಂದ ಭೂಮಿಯ ಮೇಲೆ ತುಂಬ ಅಲ್ಲೋಲ ಕಲ್ಲೋಲಗಳಾಗಿ ವ್ಯಾಪ್ತಿಗಳೆಲ್ಲ ಆಗ್ತಾ ಇದೆ, ಬಹಳ ದುಃಖ ಆಗ್ತಾ ಇದೆ ಅಂತ ಹೇಳಿ ಭೂದೇವಿ ಪ್ರಾರ್ಥನೆ ಮಾಡಿಕೊಂಡಾಗ ಇಲ್ಲೊಂದು ಪುರಾಣ ತಮಾಷೆ ಮಾಡ್ತದೆ. ಏನು ಮಾಡ್ತದೆ ಅಂದರೆ, ಬ್ರಹ್ಮದೇವರು ಹೇಳಿದಂತೆ ನೀವೆಲ್ಲ ಬನ್ರಿ ಅಂತ ಎಲ್ಲ ದೇವತೆಗಳನ್ನು ಕರೆದು, ಏನು ಚಿಂತೆ ಮಾಡಬೇಡ ಭೂದೇವಿ, ನಾವೆಲ್ಲ ನಿನ್ನ ಸಮಸ್ಯೆಯ ಪರಿಷ್ಕಾರವನ್ನು ಮಾಡ್ತೇವೆ, ಹುಡುಕಿ ಕೊಡ್ತೇವೆ ಅಂತ ಹೇಳಿದರು. ಅಲ್ಲಿ ಹೇಳುವಾಗ ಬ್ರಹ್ಮದೇವರು ಒಂದು ಮಾತು ಹೇಳುತ್ತಾರೆ, ಅಹಂ ಭವೋ ಭವಂತಶ್ಚ ಸರ್ವಂ ನಾರಾಯಣಾತ್ಮಕಂ ಅಂತ ಹೇಳುತ್ತಾರೆ. ಈ ಶ್ಲೋಕ ನಿನ್ನೆ ಹೇಳಿದಂತೆ ಅದ್ವೈತಕ್ಕೆ ಬಹಳ ಅನುಕೂಲವಾಗುವಂತೆ ಇದ್ದ ಶ್ಲೋಕ. ಅಹಂ ಭವಃ ಭವಂತಶ್ಚ, ನಾನು, ರುದ್ರದೇವರು, ನೀವು ಎಲ್ಲರೂ ನಾರಾಯಣಾತ್ಮಕಂ. ನಾರಾಯಣಾತ್ಮಕಂ ನೋಡ್ರಿ ಎಷ್ಟು ಚೆನ್ನಾಗಿ, ನಾವೆಲ್ಲ ನಾರಾಯಣನ ಸ್ವರೂಪ ಆಗಿದ್ದೇವೆ. ಇಷ್ಟು ಹೇಳಿ ನಡ್ರಿ ನಾರಾಯಣನ ಪ್ರಾರ್ಥನೆ ಮಾಡೋಣ ಅಂತ ಹೊರಡ್ತಾರಂತೆ. ಎಷ್ಟು ವಿಚಿತ್ರ ಇದೆ ನೋಡಿ. ಮತ್ತು ನೀವೇ ನಾರಾಯಣನ ಸ್ವರೂಪ ಆಗಿದ್ದರೆ ನಾರಾಯಣ ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೊರಟ್ರಿ ಅಂದರೆ, ಇವರು ಈ ಅರ್ಥ ಹೇಳೋರು ಏನು ಮಾಡಿಬಿಡ್ತಾರೆ ಅಂದರೆ, ಈ ಮೋಸ ಮಾಡಿಬಿಡ್ತಾರೆ. ನೋಡಿದ್ರೆ ವಾಕ್ಯ ಇದೆಯೋ ಇಲ್ವೋ, ನಾನು ನೀನು ಎಲ್ಲರೂ ನಾರಾಯಣನ ಸ್ವರೂಪ ಅಂತ ಬ್ರಹ್ಮದೇವರು ಹೇಳಿದ ಮೇಲೆ ನಾವೆಲ್ಲ ದೇವರ ಸ್ವರೂಪ ಆಗಬೇಕೋ ಬೇಡವೋ ಅಂತ ಹೇಳಿ ಇಟ್ಟು ಇದೊಂದೇ ವಾಕ್ಯವನ್ನು ತಗೊಂಡು ಹೋಗ್ಬಿಡ್ತಾರೆ. ಅದರ ಮುಂದೆ ಹೋಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ನಾರಾಯಣ ನೀನೇ ಅವತಾರ ಮಾಡಬೇಕಪ್ಪ, ನಮ್ಮ ಕಡೆಯಿಂದ ಈ ಕೆಲಸ ಎಲ್ಲ ಆಗೋದಿಲ್ಲ, ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಒಂದು ವೇಳೆ ಮೇಲಿನ ಶ್ಲೋಕದಲ್ಲಿ ಹೇಳಿದಂತೆ ನಾವೆಲ್ಲರೂ ಒಂದೇ ಆಗಿದ್ದರೆ ಬ್ರಹ್ಮದೇವರೇ ಅವತಾರ ಮಾಡಬೇಕಾಗಿತ್ತು. ನಾನೇ ನಾರಾಯಣ, ನಾನೇ ಬಂದ್ಬಿಡ್ತೇನೆ, ರುದ್ರದೇವ ನೀನು ನಾರಾಯಣ, ನೀನೇ ಬಂದುಬಿಡು ಅಂತ ಹೀಗೆ ಹೇಳಲಿಕ್ಕೆ ಬರ್ತಿತ್ತು. ಅದನ್ನು ಬಿಟ್ಟು ಬ್ರಹ್ಮದೇವರು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಹಾಗಾದರೆ ಆ ಶ್ಲೋಕದ ಅರ್ಥ ಏನು? ಶ್ಲೋಕಕ್ಕೆ ಬೇರೆ ಅರ್ಥವನ್ನು ಮಾಡಬೇಕು. ಏನಿದೆ ಯಾವಾಗಲೂ ಅಂದರೆ, ಉಪಕ್ರಮ ಉಪಸಂಹಾರ ಅಂತ ಒಂದು ಶಾಸ್ತ್ರದ ವ್ಯವಸ್ಥೆ. ಪ್ರಾರಂಭ ಏನಿದೆಯೋ ಅಂತ್ಯ ಏನಿದೆಯೋ ನೋಡಿ ಮಧ್ಯದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಂತ. ಪ್ರಾರಂಭದ ವಾಕ್ಯವನ್ನು ಓದಬೇಕು, ಮಧ್ಯದ ವಾಕ್ಯವನ್ನು ಓದಬೇಕು, ಕೊನೆಯ ವಾಕ್ಯವನ್ನು ಓದಬೇಕು, ಎಲ್ಲವನ್ನ ಸೇರಿಸಿ ಮಧ್ಯದ ವಾಕ್ಯಕ್ಕೆ ಅರ್ಥವನ್ನು ಮಾಡಬೇಕು. ಹಾಗೆ ಮಾಡೋ ಹಾಗಿಲ್ಲ. ಅದರಲ್ಲೂ ಉಪಕ್ರಮಕ್ಕಿಂತಲೂ ಉಪಸಂಹಾರ ಬಲಿಷ್ಠವಾದದ್ದರಿಂದ ಆಚಾರ್ಯರ ಸಿದ್ಧಾಂತದಂತೆ ಉಪಸಂಹಾರ ಬಲೀಯ, ಅದ್ವೈತ ಶಾಸ್ತ್ರದಂತೆ ಉಪಕ್ರಮ ಬಲೀಯ. ಅವರು ಉಪಕ್ರಮವನ್ನು ಬಲಿಷ್ಠ ಅಂತ ಇಟ್ಕೊಂಡಿದ್ದಾರೆ, ನಾವು ಉಪಸಂಹಾರವನ್ನು ಬಲಿಷ್ಠ ಅಂತ ಇಟ್ಕೊಂಡಿದ್ದೇವೆ. ಯಾಕೆಂದರೆ ನಾವೇ ಕೊನೆಗೆ ಬಂದವರು. ಯಾಕೆಂದರೆ ಇನ್ನು ಮುಂದೆ ಸಿದ್ಧಾಂತಗಳು ಯಾವುದು ಬರಲಿಲ್ಲ, ನಾವು 22ನೇದವರು, ಇಲ್ಲಿ ಬಂದ ಮೇಲೆ ಮುಕ್ತಾಯ ಆಯಿತು. ಅದಕ್ಕಾಗಿ ನಮ್ಮ ಪ್ರಕಾರ ಉಪಸಂಹಾರ ಬಹಳ ಪ್ರಬಲ, ಕೊನೆಯದನ್ನು ನೋಡಬೇಕು ಅಂತ. ತುಂಬ ಪ್ರಸಿದ್ಧವಾದ ಒಂದು ಕಥೆ ಇದೆ. ಏನು ಅಂದರೆ, ಹಿಂದೆ ಮುಂದೆ ನೋಡಿ ಅರ್ಥ ಮಾಡಬೇಕು ಅಂತ. ಒಂದು ದೊಡ್ಡ ರಾಜ್ಯ ಇತ್ತಂತ. ರಾಜ್ಯದಲ್ಲಿ ಒಬ್ಬ ರಾಜ್ಯ ವೈದ್ಯ ಇದ್ದಂತೆ. ತುಂಬ ಚೆನ್ನಾಗಿ ವೈದ್ಯವನ್ನು ಮಾಡ್ತಾ ಇದ್ದಂತೆ. ವೈದ್ಯ ಮಾಡುವ ಆತ ಅನೇಕ ಪುಸ್ತಕಗಳನ್ನು ಬರೆದಿದ್ದಂತೆ, ವೈದ್ಯದ ಎಲ್ಲ ಪುಸ್ತಕಗಳನ್ನು ಬರೆದಿದ್ದಂತೆ. ಒಂದು ದಿವಸ
ಅವನಿಗೆ ಯಾವುದೋ ಊರಿಗೆ ಹೋಗಬೇಕಾಯಿತು ಅಂತ ಹೋಗಿದ್ದಂತೆ. ಹೋದಾಗ ರಾಜಕುಮಾರಿಗೆ ಜ್ವರ ಬಂದಿತ್ತಂತೆ. ಸರಿ, ಜ್ವರ ಬಂದಾಗ ಪರಿಹಾರ ಮಾಡಬೇಕಲ್ಲ ರಾಜಕುಮಾರಿಗೆ ಬಂದ ಜ್ವರವನ್ನ ಅಂತ ಹೇಳಿ ರಾಜ ವೈದ್ಯನ ಮನೆಗೆ ಕಳಿಸಿದ್ದಂತೆ 4 ಜನ ಸೇವಕರು ಬಂದರು. ಇಲ್ಲ, ರಾಜ ಊರಲ್ಲಿ, ವೈದ್ಯರು ಊರಲ್ಲಿಲ್ಲ ಅಂತ ತಿರುಗಿ ಬಂದರು. ಹಾಗೆಲ್ಲ ಮಾಡಬೇಡ, ಆ ವೈದ್ಯನ ಮಗ ಏನಾದರೂ ಊರಲ್ಲಿ ಇದ್ದಾನ ನೋಡು, ಅವನೊಂದು ಸ್ವಲ್ಪ ಏನಾದರೂ ಕಲಿಸಿರ್ತಾರೆ ಅವರಪ್ಪ ನೋಡು ಅಂತ ಹೇಳಿದ್ರಂತೆ. ಸರಿ, ವೈದ್ಯನ ಮಗನ ಹತ್ರ ಬಂದ್ರಂತೆ. ನೋಡಪ್ಪ, ಮತ್ತೆ ರಾಜರು ಕಳೀತಾ ಇದ್ದಾನೆ, ನಿನಗೇನಾದರೂ ವೈದ್ಯ ಬರ್ತಾ ಇದೆಯಾ? ಅಯ್ಯೋ, ಅವಶ್ಯವಾಗಿ ಬರುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಮ್ಮಪ್ಪ ಪುಸ್ತಕವನ್ನೇ ಬರೆದಿದ್ದಾರೆ, ನಮ್ಮ ತಂದೆ ಪುಸ್ತಕವನ್ನೇ ಬರೆದಿದ್ದಾರೆ, ನಾನು ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ವೈದ್ಯವನ್ನು ಮಾಡ್ತೇನೆ ಅಂತ ಹೇಳಿಬಿಟ್ರು. ಸರಿ ಅಂತ ಒಂದು ಪುಸ್ತಕವನ್ನು ಹಿಡಿದುಕೊಂಡು ಪೇಜ್ ನಂಬರ್ ಗುರ್ತು ಹಾಕ್ಕೊಂಡ್ರು. ಯಾವ ಪೇಜ್ನಲ್ಲಿ ಜ್ವರ ಬಂದರೆ ಏನು ಮಾಡಬೇಕು ಅಂತ ಬರೆದಿದ್ರು ಅಂತ. ಹೊರಡುವಾಗ ಒಂದು ಕತ್ತರಿಯನ್ನು ತೆಗೆದುಕೊಂಡ, ಒಂದು ದೊಡ್ಡದಾದ ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡ. ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡು ಪುಸ್ತಕವನ್ನು ಕೊಂಕಳಲ್ಲಿ ಇಟ್ಟುಕೊಂಡು ಹೊರಟಾಗ ಎದುರಿಗೆ ಅವರ ತಂದೆ ಬಂದ. ಸುದೈವಕ್ಕೆ ಅವರ ತಂದೆ ಊರಿನಿಂದ ಬಂದ ಮೇಲೆ ಮಗನ್ನ ಕೇಳಿದ್ರಂತೆ, ಅಲ್ಲಪ್ಪ ಎಲ್ಲಿಗೆ ಹೊರಟಿದ್ದೀಯಾ? ಇಲ್ಲ ಅಪ್ಪ, ನೀನು ಊರಲ್ಲಿರಲಿಲ್ಲ, ರಾಜಕುಮಾರಿಗೆ ಜ್ವರ ಬಂದಿತ್ತು, ನಾನು ಜ್ವರವನ್ನು ಕಡಿಮೆ ಮಾಡಬೇಕು ಅಂತ ಹೊರಟಿದ್ದೇನೆ. ಯಾವ ಔಷಧಿಗಳನ್ನು ತೆಗೆದುಕೊಂಡಿದ್ದೀಯಾ ತೋರಿಸು ಅಂತ ಕೇಳಿದ. ಒಂದು ಕತ್ರಿಯನ್ನು ಮತ್ತು ಒಂದು ಕಬ್ಬಿಣದ ಸಲೆಯನ್ನು ತೋರಿಸಿದ. ಅಪ್ಪ ಗಾಬರಿಯಾದ. ಅಲ್ಲೋ, ಇವೆರಡರಿಂದ ಜ್ವರ ಹೇಗೋ ಪರಿಹಾರ ಆಗತ್ತೆ ಎಂದ. ಅಪ್ಪ, ನೀನೇ ಪುಸ್ತಕದಲ್ಲಿ ಬರೆದಿಯಲ್ಲ ಅಂದ. ಎಲ್ಲಿ ಬರೆದಿದ್ದೆ? ಅಲ್ಲಿ ಒಂದು ಲೈನ್ ಬರೆದಿದ್ದ ಅಪ್ಪ. ಏನು ಅಂದರೆ, ಜ್ವರ ಬಂದಿದ್ರೆ ಕಿವಿಯನ್ನು ಕತ್ತರಿಸಿ ಬೆನ್ನಿನ ಮೇಲೆ ಕಬ್ಬಿಣದಿಂದ ಒಂದು ಕಾಯಿಸಿ ಬರುಗುಣಿಯನ್ನು ಕೊಡಬೇಕು ಅಂತ ಬರೆದಿದ್ದು. ಅಪ್ಪ ನೋಡಿದ ಹಣೆ ಬರಹ ಅಂದ. ಇದನ್ನೇನಾದರೂ ನೀನು ರಾಜಕುಮಾರಿಗೆ ಮಾಡಿದರೆ ನಮ್ಮ ಗತಿ ಏನಾಗ್ತಿತ್ತು ಅಂದ. ಅಲ್ಲ ಅಪ್ಪ, ನೀನೇ ಬರೆದಿದ್ದೀಯಲ್ಲ, ಸ್ವಲ್ಪ ಪುಸ್ತಕವನ್ನು ಹಿಂದೆ ಮುಂದೆ ನೋಡಬೇಕೋ ಬೇಡೋ ಅಂದ. ಹಿಂದೆ ತೆಗೆದು ನೋಡಿದರೆ ಏನು ಬರೆದಿತ್ತು ಆ ಪುಸ್ತಕದ ಮೇಲೆ ಅಂದರೆ ಪಶು ವೈದ್ಯ ಅಂತ ಬರೆದಿತ್ತು ಅದರ ಮೇಲೆ. ಇನ್ನೇನಿದ್ದಿಲ್ಲ. ಪಶುಗಳಿಗೆ ಜ್ವರ ಬಂದರೆ ಕಿವಿಯನ್ನು ಕತ್ತರಿಸಿ ಬೆನ್ನಿನ ಮೇಲೆ ಬರಗುಣಿಯನ್ನು ಹಾಕಬೇಕು ಅಂತ ಬರೆದಿದ್ದನ್ನು ಈತ ಮನುಷ್ಯರ ಜ್ವರ ಅಂತ ತಿಳ್ಕೊಂಡಿದ್ದಂತೆ. ಹಾಗಿದ್ರೆ ಒಂದು ವಾಕ್ಯವನ್ನು ಓದುವಾಗ ಹಿಂದಿನದನ್ನು ಮುಂದಿನದನ್ನು ನೋಡಿ ವ್ಯವಹಾರ ಮಾಡಬೇಕು ಅಂತ ಹೇಗಿದೆಯೋ ಹಾಗೆ ಇಲ್ಲಿಯೂ ಕೂಡ ಅಹಂ ಭವೋ ಭವಂತಶ್ಚ ಸರ್ವಂ ನಾರಾಯಣಾತ್ಮಕಂ ಅನ್ನೋ ವಾಕ್ಯವನ್ನು ನಾವೆಲ್ಲರೂ ದೇವರ ಸ್ವರೂಪ ಅಂತ ಅರ್ಥ ಮಾಡಿಕೊಳ್ಳಬಾರದು. ಮುಂದಿನ ವಾಕ್ಯಗಳನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಮುಂದೆ ಏನಿದೆ, ಬ್ರಹ್ಮದೇವರು ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗಾದರೆ ಸರ್ವಂ ನಾರಾಯಣಾತ್ಮಕಂ ಅಂತಂದು ಹೇಳಿದ್ರಲ್ಲ, ಎಲ್ಲವೂ ನಾರಾಯಣ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ಅದಕ್ಕೆ ಆತ್ಮಶಬ್ದಕ್ಕೆ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಎಂಬ ಸೂತ್ರದಲ್ಲಿ ವೇದವ್ಯಾಸರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ದೇವರನ್ನು ಸ್ವಾಮಿ ಎಂದು ಉಪಾಸನೆ ಮಾಡಬೇಕು ಅಂತ ತಿಳಿಸಲಿಕ್ಕೆ ಆತ್ಮಶಬ್ದವನ್ನು ಬಳಸ್ತಾರಂತೆ. ನೋಡಿ ಎಷ್ಟು ವಿಚಿತ್ರ ಇದೆ ಇದು. ಮೇಲ್ ನೋಡಲಿಕ್ಕೆ ಆತ್ಮ ಅಂತ ಇರ್ತದೆ, ಅದರ ಒಳಗಿನ ಅಭಿಪ್ರಾಯ ಏನು ಅಂದರೆ ಸ್ವಾಮಿ ಅಂತ ಅಭಿಪ್ರಾಯ. ಹಾಗಾಗಿ ದೇವರನ್ನು ಸ್ವಾಮಿ ಎಂದು ಉಪಾಸನೆ ಮಾಡಬೇಕು. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಅಹಂ ಭವಃ ಭವಂತಶ್ಚ ಸರ್ವಂ ನಾರಾಯಣಾತ್ಮಕಂ. ನಮ್ಮೆಲ್ಲರಿಗೂ ಸ್ವಾಮಿಯಾದವನು ಯಾರು ಅಂದರೆ ನಾರಾಯಣ. ಈ ಅಭಿಪ್ರಾಯವನ್ನು ಈ ಶ್ಲೋಕಕ್ಕೆ ಮಾಡಬೇಕೇ ವಿನಃ ಬೇರೆದನ್ನು ಮಾಡುವ ಹಾಗಿಲ್ಲ. ಸರಿ, ಇದಾಯಿತು. ಇದಾದ ಮೇಲೆ ಮುಂದೆ ದೇವತೆಗಳೆಲ್ಲ ಭಗವಂತನಿಗೆ ಪ್ರಾರ್ಥನೆ ಮಾಡಿದರು. ಭಗವಂತ ನಾನು ಕೃಷ್ಣನಾಗಿ ಅವತಾರ ಮಾಡ್ತೇನೆ ಅಂತ ಹೇಳಿದರು. ಹೇಳಿದಾಗ ದೇವರು ಹೇಳಿದ, ಯಾರು ಅವತಾರ ಮಾಡಬೇಕು? ನಾನೇ ಅವತಾರ ಮಾಡಬೇಕು. ದೇವರಂತ, ಪ್ರತಿ ಸಾರ್ತಿ ನಾನೇ ಏನು ಅವತಾರ ಮಾಡೋದು, ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿದ. ಏನು ಚೇಂಜ್ ಮಾಡ್ತೀಯಪ್ಪ? ಈ ಬಾರಿ ನಾನು ಬರುವಕ್ಕಿಂತ ನನ್ನ 2 ಕೂದಲುಗಳು ಬರುತ್ತೆ ಅಂತ ಹೇಳಿದ್ದಂತೆ. ಕೃಷ್ಣಾವತಾರದ ಕಥೆಯನ್ನು ಹೀಗೆ ಕೇಳಿರೋದಿಲ್ಲ ನಾವೆಲ್ಲ. ನಾವೇನು ಕೇಳಿರ್ತೇವೆ ಅಂದರೆ, ದೇವತೆಗಳು ಪ್ರಾರ್ಥನೆ ಮಾಡಿದರು, ಕೃಷ್ಣ ಭಗವಂತ ಬರ್ತೀನಿ ಅಂತ ಹೇಳಿದ, ಮುಂದೆ ಭೂಲೋಕದ ಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬ್ರಹ್ಮಪುರಾಣ ಹೇಳುತ್ತದೆ, ಉಜ್ಜಹಾರ ಆತ್ಮನಃ ಕೇಶೌ ಸಿತಕೃಷ್ಣೌ ದ್ವಿಜೋತ್ತಮಾಹ. ದೇವರು ತನ್ನ ಮೈ ಮೇಲೆ ಇರುವ ಕೂದಲನ್ನು ತೆಗೆದಂತೆ. ಪ್ರಾಯಶಃ ತಲೆ ಮೇಲಿನ ಕೂದಲಿರಬೇಕು. ಇದನ್ನು ನೋಡಿದರೆ ತೆಗೆದ 2 ಕೂದಲುಗಳನ್ನು ತೆಗೆದಂತೆ. ಕೃಷ್ಣವು ಒಂದು ಬಿಳಿಯ ಕೂದಲು, ಮತ್ತೊಂದು ಕಪ್ಪಾದ ಕೂದಲನ್ನು ತೆಗೆದಂತೆ. ಇದು ವಿಷ್ಣು ಪುರಾಣದಲ್ಲಿಯೂ ಬಂದಿದೆ, ಇಲ್ಲೂ ಬಂದಿದೆ, ಇಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. 2 ಕೂದಲುಗಳನ್ನು ತೆಗೆದು ಹೇಳಿದ್ದಂತೆ,
ಈ ಕೂದಲುಗಳಿದೆಯಲ್ಲ, ಇದೇ ಒಂದು ಕೂದಲು ಶೇಷನಲ್ಲಿ ಪ್ರವೇಶ ಮಾಡುತ್ತೆ, ಇನ್ನೊಂದು ಕೂದಲಿದೆಯಲ್ಲ ಅದೇ ಭೂಮಿಯ ಮೇಲೆ ಇಳಿದು ಭಾರವನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ತಂತೆ. ಇದು ಬ್ರಹ್ಮಪುರಾಣ ಹೇಳುವಂಥದ್ದು. ಅವತೀರ್ಯ ಚ ತತ್ರಾಯಂ ಕಂಸಂ ಘಾತಯಿತಾ ಭುವಿ ಗರ್ಭೋ ಅಷ್ಟಮೋಯಂತು ಮತ್ಕೇಶೋ ಭವಿತಾ ವರಾಹ. ನನ್ನ ಈ ಕೂದಲು ದೇವಕಿಯ 8ನೇ ಗರ್ಭವಾಗಿ ಕಂಸನನ್ನು ಸಂಹಾರ ಮಾಡುತ್ತೆ. ನೋಡ್ರಿ, ಬ್ರಹ್ಮಪುರಾಣ ಈ ಕಥೆಯನ್ನು ಹೇಳಿತ್ತು. ಪ್ರಾಯಶಃ ಈ ಅಂಶ ಭಾಗವತದಲ್ಲಿ ಬಂದಿದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ನಮಗೆ. ನಾವೆಲ್ಲ ಏನು ಮಾಡಿದ್ದೇವೆ ಅಂದರೆ ಭಾಗವತವನ್ನು ಅರ್ಧ ಓದಿದ್ದೇವೆ, ಆದ್ದರಿಂದ ಗೊತ್ತಿಲ್ಲ ನಮಗೆ. ಪೂರ್ಣವಾದ ಭಾಗವತ ಓದಿದರೆ ಸಮಸ್ಯೆ ಇರಲಿಲ್ಲ. ಭಾಗವತದಲ್ಲೂ ಈ ಅಂಶ ಇದೆ, ಎಲ್ಲಿ ಹೇಳಿದ್ದಾರೆ ಅಂತ ಆಮೇಲೆ ಹೇಳ್ತೇನೆ. ಅಂತೂ ಏನಾಯಿತು, ಈಗ ಹೊಸ ಅಂಶ ನಾವು ಕೇಳದೇ ಇರುವ ಅಂಶ ಯಾವುದು ಅಂದರೆ ಕೃಷ್ಣಾವತಾರದಲ್ಲಿ ದೇವರೇ ಅವತಾರ ಮಾಡಿಲ್ಲ, ದೇವರ ಕೂದಲು ಅವತಾರ ಮಾಡಿದೆ. ಸರಿ, ಆ ಕೂದಲು ಅವತಾರ ಮಾಡಿದೆಯಲ್ಲ, ಮುಂದೇನು? ಕೂದಲು ಅವತಾರ ಮಾಡಿತ್ತು, ಮುಂದೇನು? ಆ ಕೃಷ್ಣನಾದ ಮೇಲೆ ಮುಂದೆ ಎಲ್ಲ ಯಥಾ ಪ್ರಕಾರ ಮದುವೆ ಮಾಡಿಕೊಂಡ, ಮಕ್ಕಳನ್ನು ಹಡೆದ, ರಾಸಕ್ರೀಡೆ ಮಾಡಿದ, ಆಮೇಲೆ ಮಹಾಭಾರತ ಯುದ್ಧ ಮಾಡಿದ, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ, ಎಲ್ಲ ಆಯಿತು. ಸರಿ, ದೇವರ ಕೂದಲು ಕೃಷ್ಣ ಅವತಾರ ಅಂತಾಯಿತು. ಈಗ ಈ ಕಥೆಯನ್ನು ಕೇಳಿದ ತಕ್ಷಣ ಏನಾಯಿತು ಅಂದರೆ ದೇವರ ಒಂದು ಕೂದಲು ಕೃಷ್ಣ ಅವತಾರ. ಪೂರ್ಣವಾಗಿ ಕೃಷ್ಣಾವತಾರದಲ್ಲಿ ಏನೇನು ನಡೆದಿದೆಯೋ ಸ್ವಲ್ಪ ಗಮನಿಸಿಕೊಳ್ಳ್ರಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಕೃಷ್ಣ ಹುಟ್ಟಿದಾದಾರಭ್ಯ ಕೃಷ್ಣ ಪರಂಧಾಮಕ್ಕೆ ಹೋಗುವ ದಿವಸದವರೆಗೆ 107 ವರ್ಷಗಳ ಕಾಲ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ ಅದೆಲ್ಲವೂ ದೇವರ ಕೂದಲು ಮಾಡಿತು, ದೇವರಲ್ಲ. ನೆನಪಿಟ್ಕೊಳ್ರಿ, ದೇವರ ಕೂದಲು ಮಾಡಿತು, ದೇವರಲ್ಲ. ಇಲ್ಲಿ ಪ್ರಶ್ನೆ ಅಲ್ರಿ, ಈ ಪುರಾಣ ಇಂಥ ಕಥೆಯನ್ನೆಲ್ಲ ಹೇಳಬೇಕೆ? ದೇವರು ಕೂದಲು ತೆಗೆದ, ಹಾಕಿದ, ಅದು ಹುಟ್ಟಿತು, ಕೆಲಸ ಮಾಡಿತು, ಇದನ್ನೆಲ್ಲ ಹೇಳಬೇಕೆ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಎಲ್ಲಿ ಉತ್ತರವನ್ನು ಹೇಳಿದ್ದಾರೆ ಅಂತಂದರೆ ಅನುವ್ಯಾಖ್ಯಾನದಲ್ಲಿ ಇದಕ್ಕೆ ಉತ್ತರವನ್ನು ಹೇಳ್ತಾರೆ. ಎಲ್ಲಿಯ ಅನುವ್ಯಾಖ್ಯಾನ, ಎಲ್ಲಿಯ ಬ್ರಹ್ಮಪುರಾಣ ಅಂತ ಕೇಳಬೇಡ್ರಿ, ಅಲ್ಲಿಗೆ ಬರ್ತದೆ, ಅದರಿಂದ ಹೇಳ್ತಾ ಇದ್ದೇನೆ. ಏನು ಅಂದರೆ ಒಂದು ಸೂತ್ರ ಬರ್ತದೆ, ಆ ಸೂತ್ರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದ. ಆನಂದಮಯ ಅಭ್ಯಾಸ ಅಂತಂತ ಒಂದು ಸೂತ್ರ ಬಹಳ ಚೆನ್ನಾಗಿದೆ, ಇದೆಲ್ಲ ಶಾಸ್ತ್ರೀಯ ವಿಷಯ. ಆನಂದಮಯ ಅಭ್ಯಾಸ ಅಂತಂತ ಹೇಳಿದರೆ ಆನಂದಮಯ ಎಂಬುವನು ದೇವರ ಹೌದೋ ಅಲ್ಲೋ ಅಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಉತ್ತರವನ್ನು ಹೇಳ್ತಾರೆ ಆ ಸೂತ್ರದಲ್ಲಿ. ಅಲ್ಲಿ ಹೇಳುವಾಗ ಬ್ರಹ್ಮಪುಚ್ಛ ಪ್ರತಿಷ್ಠಾ ಅಂತ ಬರುತ್ತೆ. ಇಲ್ಲ, ಈ ಬ್ರಹ್ಮ ಇದ್ದಾನಲ್ಲ ಆನಂದಮಯನ ಪುಚ್ಛ ಆಗಿಬಿಟ್ಟಾನೆ, ಹಾಗಾಗಿ ಬ್ರಹ್ಮನ ಚಿಂತನೆಯನ್ನು ಮಾಡಬೇಕೋ ಬೇಡವೋ ಅಂತ ಹೀಗೆ ಪ್ರಶ್ನೆಯನ್ನು ಇಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾ ಬರುವಾಗ ಆಚಾರ್ಯರು ಈ ವಾಕ್ಯವನ್ನು ಎತ್ತಿಕೊಳ್ಳುತ್ತಾರೆ, ಕೃಷ್ಣನ ಈ ಕಥೆಯನ್ನು ಎತ್ತಿಕೊಳ್ಳುತ್ತಾರೆ. ಎತ್ತಿಕೊಂಡು ಹೇಳ್ತಾರೆ, ಬ್ರಹ್ಮತ ಅವಯವೇಪಿ ಸ್ಯಾತ್ ತಥಾ ಅವಯವಿನಿ ಸ್ವತಃ ಯಥೈವ ಕೃಷ್ಣಸ್ಯ ಬ್ರಹ್ಮತಾಖಿಲ ಅಂತ ಹೇಳ್ತಾರೆ. ಏನಿದ್ರೆ ಅಭಿಪ್ರಾಯ? ಒಟ್ಟಿನಲ್ಲಿ ಸಮರಿ ಹೇಳಿಬಿಡ್ತೇನೆ, ಮುಕ್ತಾಯ ಮಾಡ್ತೇನೆ, ಸುಮ್ಮನೆ ಮುಂದಿನಕ್ಕೆ ಹೋಗ್ತೇನೆ, ಯಾಕಂದರೆ ಬಿಸಿ ಆಗಿಬಿಡ್ತು ಅಂದರೆ ತಿಳಿಯೋದಿಲ್ಲ ಏನು ಕೆಲಸ. ಒಂದು ಶ್ರುತಿ ಇದೆ, ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತಿ ಇದೆ. ದೇವರಿಗೂ ದೇವರ ಯಾವುದಕ್ಕೂ ಭೇದವನ್ನು ಚಿಂತನೆ ಮಾಡಬೇಡ್ರಿ ಅಂತ ಒಂದು ಶ್ರುತಿ ಇದೆ. ಯಾವುದಕ್ಕೆ ಭೇದವನ್ನು ಚಿಂತನೆ ಮಾಡಬಾರದು ಅಂತ ಕೇಳಿದರೆ ದೇವರ ಗುಣಕ್ಕೂ ದೇವರಿಗೂ, ದೇವರ ಕ್ರಿಯೆಗೂ ದೇವರಿಗೂ, ದೇವರ ಅವಯವಗಳಿಗೂ ದೇವರಿಗೂ, ಯಾವುದೇ ದೇವರ ವಿಷಯದಲ್ಲಿ ಇರುವುದಕ್ಕೂ ನೀವು ಭೇದ ಚಿಂತನೆಯನ್ನು ಮಾಡಬೇಡ್ರಿ. ಯಾಕೆ ಅಂತ ಕೇಳಿದರೆ ಅವೆಲ್ಲವೂ ಒಂದೇ. ಇಷ್ಟು ದಿವಸ ಇದನ್ನು ಕೇಳ್ತಾ ಬಂದಿದ್ದೆವು, ಒಂದಾದರೂ ದೃಷ್ಟಾಂತ ಇದೆಯಾ ಅಂತ ಪ್ರಶ್ನೆ ಬಂದದ್ದಕ್ಕೆ ಆಚಾರ್ಯರು ಕೃಷ್ಣಾವತಾರವನ್ನು ದೃಷ್ಟಾಂತ ಕೊಡ್ತಾರೆ. ಕೃಷ್ಣಾವತಾರದಲ್ಲಿ ನೋಡ್ರಿ, ದೇವರಿಗೂ ದೇವರ ಅವಯವಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹೇಗೆ ಗೊತ್ತಾಯಿತು? ಕೃಷ್ಣಾವತಾರದಲ್ಲಿ ಹುಟ್ಟಿದ್ದು ದೇವರಲ್ಲ, ದೇವರ ಕೂದಲು. ಹಾಗಾದರೆ ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ದೇವರ ಕೂದಲಿಗೂ ಅಷ್ಟೇ ಸಾಮರ್ಥ್ಯ ಇದೆ ಅಂತಾಯ್ತು. ಯಾಕೆ? ಕೃಷ್ಣಾವತಾರದಲ್ಲಿ ಭಗವಂತ ಪೂತನ ಸಂಹಾರ ಮಾಡಿದ್ದಾನೆ, ಕಂಸ ಸಂಹಾರ ಮಾಡಿದ್ದಾನೆ, ಬೇರೆ ಬೇರೆ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿದ್ದಾನೆ.
ಮಹಾಭಾರತದಲ್ಲಿ ಶ್ರೀಮದಾಚಾರ್ಯ ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ. ಮೂಲ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಈ ಒಂದು ಕೂದಲಿಗೂ ಅಷ್ಟೇ ಸಾಮರ್ಥ್ಯ ಇದೆ ಅಂತ ತಿಳಿದುಕೊಳ್ಳ್ರಿ. ಹೇಗೆ ಗೊತ್ತಾಯಿತು ಅಂದರೆ 11ನೇ ಅಧ್ಯಾಯ ಭಗವದ್ಗೀತೆ ಯಾವ ಅಧ್ಯಾಯ ಅದು? ವಿಶ್ವರೂಪ ಅಧ್ಯಾಯ ಅಂತದಕ್ಕೆ ಹೆಸರು. ಭಗವಂತ ಯಾವ ಕೃಷ್ಣ ಇದ್ದಾನೋ ಅವನೇ ತನ್ನ ವಿಶ್ವರೂಪವನ್ನು ತೋರಿಸಿದ. ಹಾಗಿದ್ರೆ ವಿಶ್ವರೂಪವನ್ನು ತೋರಿಸಿದ್ದು ಯಾವುದು? ದೇವರ ಒಂದು ಕೂದಲು, ದೇವರಲ್ಲ. ಹಾಗಾದರೆ ದೇವರ ಒಂದು ಕೂದಲಿಗೇನೆ ವಿಶ್ವರೂಪವನ್ನು ತೋರಿಸುವ ಸಾಮರ್ಥ್ಯ ಇದೆ ಅಂದರೆ ದೇವರ ನೋಡ್ರಿ ವ್ಯತ್ಯಾಸ ಇಲ್ಲ, ದೇವರಿಗೂ ದೇವರ ರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂಬುವುದನ್ನೇ ಈ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪುರಾಣ ಹೀಗೆ ಕೃಷ್ಣ ಶುಕ್ಲಕೇಶ ಕೃಷ್ಣಕೇಶ ಎಂಬ ರೂಪದಿಂದ ಅವತಾರ ಮಾಡಿ ಬಂತು ಅಂತನ್ನುವ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಒಂದು ಸ್ವಾರಸ್ಯ ಏನು ಅಂದರೆ, ಇದೇ ಬ್ರಹ್ಮಪುರಾಣದಲ್ಲಿ ಈಗ ಒಂದು ಶ್ಲೋಕ ಇಲ್ಲ, ಆಚಾರ್ಯ ಪಾಠದಲ್ಲಿ ಇದೆ. ಶ್ರೀಮದಾಚಾರ್ಯ ಪಾಠದಲ್ಲಿ ಇರಬೇಕಾದ ಒಂದು ಶ್ಲೋಕ ಏನು? ಬಲರಾಮನಿಗೆ ರಾಮ ಅಂತ ಹೆಸರು ಬಂತು, ಕೃಷ್ಣನಿಗೆ ಕೃಷ್ಣ ಅಂತ ಹೆಸರು ಬಂತು. ಯಾತಕ್ಕಾಗಿ ಬಂತು? ಅವರ ಅಪ್ಪ ಅಮ್ಮ ಇಟ್ಟರು ಬಂತು. ನೀವೇ ತಲೆ ಕೆಡಿಸ್ಕೋತೀರಿ, ನಿಮಗೆ ನಾಮಕರಣ ಕರೆದಿಲ್ಲ ಅಂತ ಇಷ್ಟೇ ಸಮಸ್ಯೆ ಹೋಗಿಲ್ಲ, ಇನ್ನೊಂದು ಸರ್ತಿ ನಾಮಕರಣ ಮಾಡಿದಾಗ ಕರೀತಾರೆ ಹೋಗುವಂತ್ರಿ. ಅವ್ರು 2 ಸರ್ತಿಯರ ನಾಮಕರಣ ಮಾಡಿಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ, ಕರೀದೇ ಇದ್ದರೆ ಬಹಳ ಸಂತೋಷ. ನೋಡ್ರಿ, ಅದಕ್ಕೆ ಬ್ರಹ್ಮಪುರಾಣ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆ ಕೂದಲುಗಳಿವೆ ಅಲ್ಲ, ದೇವರ ಒಂದೊಂದು ಕೂದಲುಗಳಿಗೂ ಒಂದೊಂದು ಹೆಸರಿದೆ ಅಂತ. ಪ್ರಾಯಶಃ ಇದನ್ನು ಕೇಳಿರೋದಿಲ್ಲ ನಾವೆಲ್ಲ. ದೇವರ ಕೂದಲುಗಳಿಗೆ ಏನ್ರಿ ಹೆಸರು? ಎಲ್ಲಾದರೂ ನಮ್ಮ ಕೂದಲಿಗೆ ಯಾರಾದರೂ ಹೆಸರು ಕರೀತಾರೆ ಹೇಳಿ ನೋಡಂತ. ಅಲ್ಲ, ನಮ್ಮ ಕೂದಲು ಅಂದರೆ ನಮ್ಮ ಕೂದಲು ತಿಳ್ಕೊಬೇಕಂದ್ರೆ ನಮ್ಮ ಕೂದಲು ಇರೋದೇ ಇಲ್ಲ, ಹೋಗೋದೇ ಜಾಸ್ತಿ ಪಾಪ. ಅವು ನಮ್ಮ ತಲೆ ಮೇಲೆ ಇರೋದಕ್ಕಿಂತ ನಮ್ಮ ತಲೆಯ ಮೇಲಿನ ಕೂದಲುಗಳಿಗೆ ಆಯುಷ್ಯು ಕಡಿಮೆ. ಅದರಲ್ಲೂ ಈ ವೈದಿಕರು ಜುಡ್ಡು ಬಿಟ್ಟ ಆಚಾರ್ಯರ ತಲೆ ಮೇಲಿನ ಕೂದಲುಗಳಿಗಂತೂ ಆಯುಷ್ಯು ಬಹಳ ಕಡಿಮೆ. 15 ದಿವಸಕ್ಕೊಮ್ಮೆ ಸಾಯ್ತಾವೆ ಪಾಪ ಅವು, ಮತ್ತೆ 15 ದಿವಸ ಬೆಳ್ಕೊಳ್ತವೆ, 15 ದಿವಸಕ್ಕೊಮ್ಮೆ ಸಾಯ್ತವೆ. ಅಕಸ್ಮಾತ್ ಕ್ರಾಫ್ಟ್ ಬಿಟ್ಟವರು ಇದ್ದರೂ ಕೂಡ ಅವ್ರದ್ದೇನೋ ಲೈಫ್ ಟೈಮ್ ಇರ್ತದೆ ಅಂತ ಇಟ್ಟುಕೊಂಡ್ರೆ ಅವುಗಳಿಗೆ ಯಾರೂ ಹೆಸರು ಕೊಟ್ಟಿರೋದಿಲ್ಲ. ಕೊಡಬಹುದೇನೋ, ಬ್ಲ್ಯಾಕ್ ಹೇರ್ ವೈಟ್ ಹೇರ್ ಇಷ್ಟೇ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಹೆಸರೇನು ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ದೇವರ ತಲೆಯ ಮೇಲೆ ಇರುವ ಕೂದಲುಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ನಾಮ ಅಂತ. ನೋಡ್ರಿ, ಎಷ್ಟು ಅಪೂರ್ವ ವಿಷಯ ಇವೆಲ್ಲ. ಬ್ರಹ್ಮಪುರಾಣ ಇದನ್ನು ಮೆನ್ಷನ್ ಮಾಡ್ತಾ ಇದೆ. ರಾಮ ಏಕಃ ಅನಂತಾಂಶಃ ತತ್ರ ರಾಮಾಭಿದೋ ಹರಿಃ ಶುಕ್ಲಕೇಶಾತ್ಮಕಃ ಶುಕ್ಲಕೇಶಾತ್ಮಕಃ ರಾಮಾಭಿದಃ ಹರಿಃ. ಆ ಭಗವಂತನ ಬಿಳಿಯ ಕೂದಲಿದೆಯಲ್ಲ ಅದಕ್ಕೆ ರಾಮ ಅಂತ ಹೆಸರಂತೆ. ಅದಕ್ಕೆ ರಾಮ ಅಂತ ಹೆಸರಿದ್ದದ್ದಕ್ಕೆ ಆ ಬಿಳಿಯ ಕೂದಲು ಈ ಬಲರಾಮನಲ್ಲಿ ಬಂದದ್ದಕ್ಕೆ ಇವನಿಗೆ ರಾಮ ಅಂತ ಕರೆದಿದ್ದಂತೆ. ವಾಸ್ತವಿಕವಾಗಿ ಇವನಿಗೆ ರಾಮ ಅಂತ ಹೆಸರಿಟ್ಟದ್ದಲ್ಲ, ಆ ಕೂದಲಿಗೆ ರಾಮ ಅಂತ ಇದ್ದದರಿಂದ ಅದನ್ನು ಇವರೊಳಗೆ ಬಂದದ್ದರಿಂದ ಇವನಿಗೆ ರಾಮ ಅಂತ ಹೆಸರು ಬಂತು ಅಂತ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಇವೆರಡು ನಾವು ಅಂಶವನ್ನು ಕೇಳದೇ ಇದ್ದದ್ದು. ಇದಾದ ಮೇಲೆ ಇನ್ನೊಂದು 2 ಮಾತನ್ನು ಹೇಳಿ ನಾನಿವತ್ತು ಮುಕ್ತಾಯ ಮಾಡ್ತೇನೆ. ಮತ್ತೆ ನಾಳೆ ಸಿಕ್ಕಾಗ ನೋಡೋಣವಂತೆ. ದೇವರು ಯಥಾ ಪ್ರಕಾರ ಗರ್ಭವಾಸ, ದೇವಕಿ ವಸುದೇವರಲ್ಲಿ ಬಂದ, ಕೃಷ್ಣನಾಗಿ ಹುಟ್ಟಿದ ಅಂತ ಕಥೆ ಕೇಳ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು? ದೇವರು ಯಾಕೆ ಹೀಗೆ ಹುಡ್ತಾನೆ? ಹೇಗೆ ಹುಡ್ತಾನೆ? ತಂದೆ ತಾಯಿಗಳ ಮೂಲಕ ಹುಡ್ತಾನಲ್ಲ, ಯಾಕೆ ಹೀಗೆ ಹುಡ್ತಾನೆ? ಇದಕ್ಕೇನು ಸಂಬಂಧ? ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ಒಂದು ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ವಾಮನ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಹೀಗಿಟ್ಕೊಳ್ಳೋಣ, ವಸುದೇವ ದೇವಕಿಯರಿದ್ದಾರೆ, ದೇವರಿಗೆ ಮಗನಾಗಿ ಬರಬೇಕಾಗಿದೆ, ತಕ್ಷಣ ಬಂದುಬಿಟ್ಟ, ತಕ್ಷಣಕ್ಕೆ ಬಂದುಬಿಟ್ಟ. ನಾನು ನಿಮ್ಮ ಮಗ ಅಂದ. ಪಾಪ ಅವರು ಹ್ಞೂ ಅಂದರು, ಮುಗೀತು, ಕೆಲಸ ಮುಗೀತಲ್ಲ. ನಿಮಗೇನಾಗಬೇಕಾಗಿತ್ತು? ಕೃಷ್ಣ ಮಗನಾಗಿ ದೇವರು ಮಗನಾಗಿ ಬರಬೇಕಾಗಿತ್ತಲ್ವೋ? ಬಂದಲ್ಲ, ಮುಗಿದು ಹೋಯ್ತು ನಿಮ್ಮ ಕೆಲಸ. ಇದನ್ನು ಬಿಟ್ಟು ದೇವರು ವಸುದೇವರಿಂದ ದೇವಕಿಯಲ್ಲಿ ಬಂದು ಆಮೇಲೆ ಯಾಕೆ ಮಗನಾಗಿ ಹುಟ್ಟಿ ಬಂದ? ಹೀಗ್ಯಾಕೆ ಮಾಡಿದ ವ್ಯವಸ್ಥೆಯನ್ನು ದೇವರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಅಕಸ್ಮಾತ್ ದೇವರು ವಸುದೇವನಲ್ಲಿ ಇಲ್ಲದೆ ಹೋಗಿದ್ದರೆ, ನೆನಪಿಟ್ಕೊಳ್ಳ್ರಿ, ವಸುದೇವನಲ್ಲಿ ಇಲ್ಲದೆ ಹೋಗಿದ್ದರೆ ವಸುದೇವನಿಗೆ ಭಗವಂತನ ಪಿತೃತ್ವ ಸಿದ್ಧಿಸ್ತಿರಲಿಲ್ಲ.
ದೇವರ ತಂದೆ ಅಂತ ಆತ ಕರೆಸಿಕೊಳ್ಳಬೇಕಾದ್ರೆ ದೇವರು ಅವನ ಉದರದಲ್ಲಿ ಕೆಲವು ದಿವಸ ಇರಬೇಕು, ಅವನ ಹೃದಯದಲ್ಲಿ ಕೆಲವು ದಿವಸ ಇರಬೇಕು. ನೋಡ್ರಿ, ತಂದೆ ತಾಯಿಗಳು ಅಂತ ಲೋಕದಲ್ಲಿ ಯಾಕೆ ಕರೀತಾರೆ ಅಂದರೆ, ತಾಯಿಯ ಹೊಟ್ಟೆಯಲ್ಲಿ ಬರುವಕ್ಕಿಂತ ಮೊದಲು ತಂದೆಯ ಹೊಟ್ಟೆಯಲ್ಲಿ ಕೆಲವು ದಿವಸ ಇರ್ತದೆ ಈ ಮಗು, ಆಮೇಲೆ ತಾಯಿಯ ಹೊಟ್ಟೆಗೆ ಬರ್ತದೆ ಅಂಥೇಳೇನೆ ಇವರು ತಂದೆ ಅವರು ತಾಯಿ ಅಂತ ಕರೆಸಿಕೊಳ್ತಾರೆ. ಇಲ್ಲದೇ ಇದ್ರೆ ಹಾಗೆ ಕರೆಸಿಕೊಳ್ಳಿಕ್ಕೆ ಬರೋದಿಲ್ಲ. ಭಗವಂತನಿಗೂ ಈ ವ್ಯವಸ್ಥೆ. ಏನು ವ್ಯವಸ್ಥೆ ಅಂದರೆ, ಈ ವಸುದೇವನಿಗೆ ಪಿತೃತ್ವ ಬರಬೇಕು, ದೇವಕಿಗೆ ಮಾತೃತ್ವ ಬರಬೇಕು. ಈ ಪಿತೃತ್ವ ಮಾತೃತ್ವಗಳೆರಡೂ ಬರಬೇಕು ಅನ್ನುವ ಉದ್ದೇಶದಿಂದ ಇವರ ಹೊಟ್ಟೆಯಲ್ಲಿ ಸ್ವಲ್ಪ ದಿವಸ, ಇವರ ಹೊಟ್ಟೆಯಲ್ಲಿ ಸ್ವಲ್ಪ ದಿವಸ ಇದ್ದು ಭಗವಂತ ಹುಟ್ಟಿದ. ಇದು ಒಂದು ಕಾರಣವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಎರಡನೇದ್ದೇನು ಅಂದರೆ, ವಿಡಂಬನಾರ್ಥಂ ಲೋಕಸ್ಯ, ಲೋಕದಲ್ಲಿ ಅವತಾರ ಮಾಡುವಾಗ ಲೋಕ ಹೇಗೆ ನಡ್ಕೊಳ್ತದೋ ಹಾಗೆ ನಡ್ಕೊಳ್ಬೇಕಂತ. ಹೇಗೆ ನಡ್ಕೊಳ್ತದೆ ಲೋಕ ಅಂದರೆ, ತಂದೆ ತಾಯಿಗಳ ಮೂಲಕ ಹುಟ್ಟಿದ ಅಂತ ಲೋಕದಲ್ಲಿ ವ್ಯವಹಾರ ಇದೆ. ಹೀಗೇನಾದರೂ ಇದೆಯಾ? ನಮ್ಮ ಮಗ ಏನ್ರಿ, ನಮ್ಮ ಮಗಳು ಏನ್ರಿ, ಎಲ್ಲರ ದೇವ್ ಹುಟ್ಟಿದಂಗೆ ಹುಟ್ಟ್ಯಾವ ಧುಬುಕ್ಕಂತ ಬಂದುಬಿಟ್ಟು ಅಂತ ತಿಳ್ಕೊಂಡು ಎಲ್ಲರ ಕೇಳಿದ್ದೀರಾ? ಹಾಗೆಲ್ಲೂ ಕೇಳೋದಿಲ್ಲ. ಒಮ್ಮಿನೊಮ್ಮೆಲೆ ಮರದ ಮೇಲಿನ ಹಣ್ಣು ಉದುರಿದಂತೆ ನಮ್ಮ ಮಕ್ಕಳು ಉದುರಿದುವು ಅಂತಾಗೋದಿಲ್ಲ. ತಂದೆ ತಾಯಿಗಳ ನೆಪ ಮಾಡಿಕೊಂಡೇ ಹುಟ್ಟಬೇಕಲ್ಲ, ಹಾಗೆ ಭಗವಂತ ತಂದೆ ತಾಯಿಗಳ ನೆಪ ಮಾಡಿಕೊಂಡು ಹುಟ್ಟುತ್ತಾನೆ ಲೋಕದ ಅನುಕರಣೆ ಮಾಡುವುದಕ್ಕಾಗಿ. ಈ ಎರಡೂ ಕಾರಣಕ್ಕಾಗಿಯೂ ಕೂಡ ದೇವರು ಗರ್ಭದಲ್ಲಿ ಇದ್ದು ಬಂದ ಅನ್ನುವ ಅಂಶವನ್ನು ತಿಳಿಸ್ತಾರೆ. ಭಾಗವತಕ್ಕೂ ಇದಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ನೋಡ್ರಿ, ಇಲ್ಲಿ ಪುಲ್ಲ ಇಂದೀವರ ಪತ್ರಾಭಂ ಚತುರ್ಬಾಹು ಮುದೀಕ್ಷತಂ ಶ್ರೀವತ್ಸ ವಕ್ಷಸಂಜಾತಂ ತುಷ್ಟಾವ ಆನುಪದುಂದುವಿಹಿ. ಅವತಾರ ಮಾಡಿದಾಗ ಶಂಖ ಚಕ್ರ ಗದಾ ಪದ್ಮಗಳನ್ನೆಲ್ಲವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ತಂದೆ ತಾಯಿಗಳು ಸ್ತೋತ್ರವನ್ನು ಮಾಡ್ತಾರೆ. ಇಬ್ಬರು ಸ್ತೋತ್ರ ಮಾಡಿ ಒಂದು ಮಾತು ಹೇಳ್ತಾರೆ, ನಿನ್ನ ತಕ್ಷಣ ರೂಪವನ್ನು ಸಣ್ಣದು ಮಾಡಿಕೊಂಡು ಇಲ್ಲಿಂದ ಬೇಗನೆ ಹೊರಟು ಬಿಡು ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ. ನೋಡಿ, ಪ್ರತಿ ಸಾರ್ತಿ ಈ ಕಥೆಯನ್ನು ಕೇಳಿರ್ತೇವೆ. ಭಾಗವತ ಕೇಳುವಾಗ ಕೃಷ್ಣ ಅವರ ಸ್ತೋತ್ರ ಮುಗಿಯಿತು, ಚಿಕ್ಕವನಾದ ಹೊರಟು ಬಿಟ್ಟ ಅಂತ. ಯಾಕೆ ಅಂತ ಉತ್ತರ ಸಿಗೋದಿಲ್ಲ. ಬ್ರಹ್ಮಪುರಾಣ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದೆ. ಏನು ವ್ಯವಸ್ಥೆ ಅಂದರೆ, ಅದ್ಯೈವ ದೇವ ಕಂಸೋಯಂ ಕುರುತೆ ಮಮ ಯಾತನಂ ಅವತೈರ್ಣ ವಿತಿಜ್ಞಾತ್ವಾ ತ್ವಾಂ ಅಸ್ಮಿನ್ ಮಂದಿರೇ ಮಮ. ಈ ಶ್ಲೋಕ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ, ಅವನೇನು ಹೇಳ್ತಾನೆ ಅಂದರೆ, ಕೃಷ್ಣ ಭಗವಂತ ನೀನಿಲ್ಲಿ ಅವತಾರ ಮಾಡಿದ್ದು ಕಂಸನಿಗೆ ಗೊತ್ತಾದರೆ ನನಗೆ ಬಹಳ ತೊಂದರೆಯನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಅವನು ಅವತಾರ ಮಾಡಿದ್ದು ಗೊತ್ತಾಗದೇ ಇದ್ದಾಗೂ ಬೇಕಾದಷ್ಟು ತೊಂದರೆ ಮಾಡೇ ಬಿಟ್ಟಾನೆ. ಇದೇನು ಅವತಾರ ಮಾಡಿದ್ದು ಗೊತ್ತಾದ ಮೇಲೆ ಏನು ತೊಂದರೆ ಮಾಡಬೇಕು ವಿಶೇಷವಾಗಿ? ಹಾಗೇನಿಲ್ಲ. ಅದಕ್ಕೆ ಶ್ಲೋಕ ಏನು ವ್ಯತ್ಯಾಸ ಆಗಬೇಕು ಅಂದರೆ, ರಾಜರು ಯುಕ್ತಿ ಇದರಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ಒಂದು ಮಾತನ್ನು ಬರೆದಿದ್ದ. ಆ ರುಕ್ಮಿಣೀಶ ವಿಜಯವನ್ನು ನೋಡಿದಾಗ ಪ್ರಾಯಶಃ ಬ್ರಹ್ಮಪುರಾಣದ ಈ ವಾಕ್ಯ ಹೀಗೆ ಚೇಂಜ್ ಆಗಬೇಕಾಗಿತ್ತೇನೋ, ಹೀಗಿರಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಹೇಗೆ ಅಂದರೆ, ನೋಡ್ರಿ, ಅದ್ಯೈವ ದೇವ ಕಂಸೋಯಂ ಪ್ರಾಪ್ನುತೆ ಯಮಯಾತನಂ ಅಂತ ಪಾಠ ಆಗಬೇಕಾಗಿತ್ತು. ಅಂದರೆ ಏನರ್ಥ? ಸ್ವಾಮಿ ನೀ ಇಲ್ಲೇ ಇದ್ದಿ ಅಂದರೆ ಇವತ್ತಿಂದಿವತ್ತೇ ಕಂಸ ಸತ್ತು ಹೋಗ್ತಾನೆ. ನೋಡ್ರಿ, ಅಲ್ಲೇನು ಕಾರಣ ಇದೆ ನೆನ್ಪಿಟ್ಕೊಳ್ರಿ. ಬ್ರಹ್ಮಪುರಾಣದ ಇವತ್ತಿನ ಪಾಠ ಏನು ಅಂದರೆ, ನೀನಿಲ್ಲಿದ್ದರೆ ಕಂಸ ನನಗೆ ತೊಂದರೆ ಕೊಡ್ತಾನೆ ಅಂತ ಇದೆ. ಅಲ್ಲ, ಪಾಠ ಅದಲ್ಲ. ನೀನಿಲ್ಲೇ ಇದ್ದರೆ ಇವತ್ತಿಂದಿವತ್ತೇ ಯಮಯಾತನಂ, ಅದು ಮಮಯಾತನಂ ಅನ್ನೋದು ಪ್ರಿಂಟ್ ಮಿಸ್ಟೇಕ್. ಅದು ಏನಾಗಬೇಕು, ಮಮ ಬೇಕಾಗಿಲ್ಲ, ಬಂದುಬಿಟ್ರೆ ಸರಿ ಹೋಗುತ್ತೆ. ಯಮಯಾತನಂ, ಇವತ್ತೇ ಯಮನ ಕಡೆಗೆ ಹೋಗ್ತಾನೆ. ಯಾಕೆ ಅಂದರೆ, ರಾಜರು ರುಕ್ಮಿಣೀಶ ವಿಜಯದಲ್ಲಿ ಹೀಗೆ ಬರೀತಾರೆ. 1ನೇ ಸರ್ಗದ 56ನೇ ಶ್ಲೋಕದಲ್ಲಿ ಹೇಳುವಾಗ, ಯಮಾತಿಥಿ ಸ್ಯಾತ್, ಯಮನ ಅತಿಥಿಯಾಗಿ ಬಿಡ್ತಾನೆ ನೀನಿಲ್ಲೇ ಇದ್ದು ಬಿಟ್ರೆ. ಸುಹೃದ್ವದ ಕ್ಲೇಶ ವಿದೂರ ಏವ, ಒಂದು ಮಾತು ಹೇಳ್ತಾರೆ ಮುಂದೆ ರಾಜರು. ಅಕಸ್ಮಾತ್ತಾಗಿ ಇವತ್ತೇ ಕಂಸನ ಕೊಂದು ಬಿಟ್ರೆ ಭಾಳ ನೋವು ಆಗೋದಿಲ್ಲ ಅವರಿಗೇನು. ಯಾಕೆ ಹೇಳೋಣಂತ, ಭಾಳ ಲಘು ಸತ್ತು ಬಿಟ್ರೆ ಮಜಾ ಬರಂಗಿಲ್ಲ. ಪಾಪಿರೋನ್ ಹೇಗೆ ಸಾಯಿಸಬೇಕು ನೋಡ್ರಿ, ಮಹಾ ಪಾಪ ಮಾಡಿರ್ತಾನೆ, ಅವರೆಲ್ಲ ಹೇಗೆ ಸಾಯಬೇಕು ಅಂದರೆ, ಒಮ್ಮಿಂದೊಮ್ಮೆಲೆ ಸತ್ತು ಬಿಟ್ಟರು ಅಂದರೆ ಸುಖವಾದ ಸಾವಾಗ್ಬಿಡ್ತದೆ. ಮೊದಲು ಕೈಯೋ ಕಾಲೋ ಹೋಗಬೇಕು, ಆಮೇಲೆ ನಡಿಲಿಕ್ಕೆ ಬರಬಾರ್ದು, ಆಮೇಲೆ ಬೆಡ್ ರಿಡನ್ ಆಗಬೇಕು, ಎಲ್ಲ ಅಲ್ಲೇ ಆಗಬೇಕು, ಆಮೇಲೆ ಜ್ವರ ಬರಬೇಕು, ತಲೆ ಹೋಗಬೇಕು, ಆಮೇಲೆ ಕಿಡ್ನಿಗಳೆಲ್ಲ ಫೇಲ್ ಆಗಬೇಕು, ಆಮೇಲೆ ಇನ್ನೇನೋ ಸಡುಗಾಡ ಬರಬಾರ್ದು ಕ್ಯಾನ್ಸರ್ಗಳೆಲ್ಲ ಬಂದು ಸಾಯ್ಬೇಕು, ಆಮೇಲೆ ಅವ್ನು ಸಾಯ್ಬೇಕು. ಆಗ ನೋಡೋರಿಗೆ ಎಷ್ಟು ಆನಂದ ಆಗತ್ತೆ, ಮಹಾಪಾಪಿ ಹೀಗೆ ಸಾಯ್ಬೇಕು, ಚೆನ್ನಾಗತ್ತೆ, ಸತ್ತ ಸರಿ ಹೋಯ್ತು ಅಂತ ಹೇಳಿ ಎಷ್ಟು ಸಂತೋಷ ಪಡ್ತಾರೆ. ಹಾಗೆ
ಇವನು ಹೇಳ್ತಾನಂತೆ, ವಸುದೇವ ಹೇಳ್ತಾನೆ, ಅಕಸ್ಮಾತ್ತಾಗಿ ನೀನಿಲ್ಲೇ ಇದ್ರೆ ಆ ಕಂಸ ತನ್ನ ಫ್ರೆಂಡ್ಗಳ ಸಾಯೋ ಸುದ್ದಿಯನ್ನು ಕೇಳದೆ ಹೋಗ್ಬಿಡ್ತಾನೆ. ಪೂತನೆ ಸತ್ಲು, ಅಯ್ಯಯ್ಯೋ ಅನ್ಬೇಕು ಕಂಸ. ಧೇನುಕಾಸುರ ಸತ್ತ, ಅಯ್ಯೋ ಅನ್ಬೇಕು. ಅವನು ಎದೆ ಒಡೆದು ಕೊನೆಗೊಂದು ದಿವಸ ಹಾರ್ಟ್ ಫೇಲ್ ಆಗಿ ಸಾಯಬೇಕು. ಅದಕ್ಕೆ ನೀನಿಲ್ಲಿಂದ ದೂರ ಹೋಗು, ಅವರೆಲ್ಲ ಬರ್ತಾರೆ ನೀನು ಹುಡ್ಕೊಂಡು, ಅವರನ್ನು ಸಂಹಾರ ಮಾಡು, ಆವಾಗ ಕಂಸನಿಗೆ ದುಃಖ ಆಗತ್ತೆ, ಅವನು ಸಾಯ್ತಾನೆ ಅಂತ. ಹೀಗೆ ಅದು ಕಥೆ ಆಗಬೇಕಾದದ್ದು. ಅದಕ್ಕೆ ಬ್ರಹ್ಮಪುರಾಣದಲ್ಲಿ ಪ್ರಾಯಶಃ ಯಾರೋ ಬರೆದುಕೊಳ್ಬೇಕಾದಾಗ ಸಣ್ಣ ಮಿಸ್ಟೇಕ್ ಮಾಡಿಕೊಂಡಿದ್ದಾರೆ ಅಂತ ನನಗನಿಸುತ್ತೆ. ಅತೀವ ದೇವ ಕಂಸೋಯಂ ಪ್ರಾಪ್ನುತೆ ಯಮಸಾಧನಂ ಮತ್ತು ಇಷ್ಟು ಪಾಠ ಆಗಿಬಿಟ್ಟಿದ್ರೆ ರಾಜರ ರುಕ್ಮಿಣೀಶ ವಿಜಯ ವಾಕ್ಯಕ್ಕೂ ಬ್ರಹ್ಮಪುರಾಣಕ್ಕೂ ಬಹಳ ಸೊಗಸಾಗಿ ಹೊಂತದೆ ಅಂತ ನನಗನಿಸುತ್ತೆ. ಅಂತೂ ಇದೊಂದು ಮಹತ್ವದ ಅಂಶ ಇಲ್ಲಿರುವಂಥದ್ದು. ಇದಾದ ಮೇಲೆ ಕೃಷ್ಣನ ಉಳಿದ ಕಥೆಗಳನ್ನೆಲ್ಲವನ್ನು ಹೇಳ್ತಾ ಹೋಗ್ತಾರೆ. ಸಮಯವಾಗಿದೆ, ಇನ್ನೊಂದು ಮಾತನ್ನು ಹೇಳಿ ನಾನು ನಿಲ್ಲಿಸಿಬಿಡುತ್ತೇನೆ. ಇಲ್ಲೊಂದು ಸಣ್ಣದಾದ ಸ್ತೋತ್ರ ಇದೆ. ಪೂತನ ಸಂಹಾರವನ್ನು ಮಾಡ್ತಾರೆ. ಪೂತನ ಸಂಹಾರ ಆದ ಮೇಲೆ ಭಾಗವತದಲ್ಲಿ ಯಶೋಧಾದೇವಿಯೇನೇ ಮತ್ತೆ ಸ್ತೋತ್ರವನ್ನು ಭಗವಂತನಿಗೆ ರಕ್ಷೆಯನ್ನು ಮಾಡಿದ್ಲು ಅಂತ ಇದೆ. ಬ್ರಹ್ಮಪುರಾಣದಲ್ಲಿ ಮಾತ್ರ ನಂದಗೋಪನೇ ರಕ್ಷಣೆಯನ್ನು ಮಾಡಿದ ಆ ಸ್ತೋತ್ರವನ್ನು ಹೇಳುತ್ತಾರೆ. ಎಷ್ಟು ಚೆಂದ ಆಗಿದೆ ನೋಡಿಕೊಳ್ಳ್ರಿ. ಗೋಪುಚ್ಛ ಬ್ರಾಹ್ಮಣಾದ್ಯೈಹಿ ಬಾಲದೋಷಮಪಾಕರೋಚ. ಆ ಕೃಷ್ಣನನ್ನು ಕರೆದುಕೊಂಡ್ರಂತೆ, ಚಿಕ್ಕ ಮಗುವಾದ ಕೃಷ್ಣನನ್ನು ಕರೆದುಕೊಂಡು ಆಕಳ ಹತ್ರ ಬಂದು ಅದರ ಬಾಲವನ್ನು ಹೀಗೆ ಪೂರ್ಣ ತಿರುಗಿಸಿದ್ರಂತೆ. ಇವನ ಮುಖದ ಮೇಲೆ ಮೈ ಮೇಲೆಲ್ಲ ತಿರುಗಿಸಿದ್ರಂತೆ. ಯಾಕೆ ಅಂದರೆ ಪೂತನೆಯನ್ನು ಸಂಹಾರ ಮಾಡಿದ್ದಿ, ಆ ರಾಕ್ಷಸರ ದೋಷ ನಿನಗೆಲ್ಲಿ ಬಡ್ದಿತ್ತೋ ಅಂತ ಹೇಳಿ ಗಾಬರಿ ಆಯಿತು. ಇನ್ನೂ ಒಂದು ಚೆನ್ನಾಗಿ ಹೇಳ್ತಾರೆ ಮುಂದಿನ ಏನು ಅಂದರೆ, ಅವನಿಗೆ ಗೋಮಯವನ್ನೆಲ್ಲ ಹಚ್ಚಿದ್ರಂತೆ ಮೈ ತುಂಬ, ಗೋಮೂತ್ರದಲ್ಲಿ ಸ್ನಾನ ಮಾಡಿಸಿದ್ರಂತೆ. ನೋಡ್ರಿ ಕೃಷ್ಣನ ಕಥೆ ಏನ್ರಿ. ಎಲ್ಲಾದರೂ ಪಾಪ ಅವ ಯಾಕಾದರೂ ಪೂತನಿನ ಸಂಹಾರ ಮಾಡಿದ್ದು ಅಂತ ಅನಿಸಿರ್ಬೇಕು. ಯಾರಾದರೂ ಕೊಂದರೆ ಸಂತೋಷ ಪಡಬೇಕು. ಅದನ್ನು ಬಿಟ್ಟು ಕೃಷ್ಣನ್ ಕರ್ಕೊಂಡು ಹೋಗಿ ಆಕಳ ಬಾಲವನ್ನು ತಿರುಗಿಸಿ ಅವನಿಗೆ ಕೂಡಿಸಿ ಸಗಣಿಯೆಲ್ಲ ಮೈತುಂಬ ಹಚ್ಚಿ ಗೋಮೂತ್ರ ತಗೊಂಡು ಸ್ನಾನಕ್ಕೆ ಹಾಕಿ ಆಮೇಲೆ ಅವನು ಸ್ತೋತ್ರ ಮಾಡ್ತಾರಂತೆ. ಏನು ಸ್ತೋತ್ರ? ನಂದ ಉವಾಚ ರಕ್ಷತು ತ್ವಾಮಶೇಷಾಣಾಂ ಭೂತಾನಾಂ ಪ್ರಭವೋ ಹರಿಃ ಯಸ್ಯ ನಾಭಿ ಸಮುದ್ಭೂತಾತ್ ಪಂಕಜಾದಭವಜ್ಜಗತ್. ಮೂಲ ರೂಪದಿಂದ ಹಿಡಿದುಕೊಂಡು ನರಸಿಂಹ, ಗೋವಿಂದ ಎಲ್ಲ ರೂಪಗಳನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಚಿಂತನೆ ಮಾಡಿ ಅವನಿಗೆ ರಕ್ಷಣೆಯನ್ನು ಕೋರಿದರು ಅಂತ ಈ ಪುರಾಣದಲ್ಲಿ, ಬ್ರಹ್ಮಪುರಾಣದಲ್ಲಿ ನಂದ ಮಾಡಿದ ಅಂತ ಒಂದು ವಿಶೇಷವಾದ ಮಾತನ್ನು ಹೇಳುತ್ತಾರೆ. ಇದಾದ ಮೇಲೆ ಕೊನೆಯ ಅಂಶ ಕಾಳಿಯ ಮರ್ದನ ಪ್ರಸಂಗ. ಈ ಕಾಳಿಯ ಮರ್ದನ ಪ್ರಸಂಗದಲ್ಲಿ ಒಂದು ಶಬ್ದ ಬರ್ತದೆ. ಕಾಳಿಯ ಮರ್ದನ ಕಥೆಯನ್ನು ಕೇಳಿದ್ದೀವಿ, ಅದೆಲ್ಲ ಮುಂದೆ ನಾಳೆ ದಿವಸ ಹೇಳ್ತೇನೆ. ಕಾಳಿಯ ಮರ್ದನ ಅಂದರೆ ಒಂದು ಹಾವು. ಕಾಳಿ ಎಂಬ ಹಾವನ್ನು, ಯಮುನಾ ನದಿಯ ಒಳಗಡೆಗೆ ಇರುವ ಆ ಹಾವನ್ನು ಭಗವಂತ ತುಳಿದು ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು, ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ಶಿಕ್ಷೆಯನ್ನು ಕೊಟ್ಟು ಅದನ್ನು ಹೊರಗಡೆಗೆ ಹಾಕಿದ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಅದು ಯಾಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಸುದೈವಕ್ಕೆ ಒಂದು ನಿರ್ಣಯ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಆಗಿದೆ. ಏನು ನಿರ್ಣಯ ಅಂತ ಹೇಳಿದರೆ, ಯಮುನಾ ನದಿಯಲ್ಲಿ ಇದ್ದ ಆ ಕಾಳಿಯನನ್ನು ಶ್ರೀಕೃಷ್ಣ ತುಳಿದು ಹಿಂಡಿ ಅದನ್ನು ಹೊರಗೆ ಹಾಕಿದ ಅಂತ ಹೇಳಬೇಕಾಗಿದೆ. ಇಷ್ಟೇ ಹೇಳಿದರೆ ಸಾಕಾಗಿತ್ತು. ಮುಂದಿನ ಹೆಚ್ಚಿನ ಮಾತನ್ನು ಏನು ಹೇಳಿತು ಅಂದರೆ, ತೇನೇಯಂ ದೂಷಿತ ಸರ್ವ ಯಮುನಾ ಸಾಗರಂ ಗಮ ಅಂತ ಒಂದು ಶಬ್ದ ಹೇಳ್ತಾ ಇದೆ. ಈ ಕಾಳಿಯ ಇದ್ದಾನಲ್ಲ, ಯಮುನೆಯನ್ನು ಇಷ್ಟು ಹಾಳು ಮಾಡಿಬಿಟ್ಟಿದ್ದಾನೆ ಅಂದರೆ, ದೂಷಿತ, ಪೂರ್ಣವಾಗಿ ವಿಷಮಯ ಮಾಡಿದ್ದಾನೆ. ಸಾಗರಂ ಗಮ, ಸಾಗರಗಾಮಿಯಾದ ಯಮುನೆ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಅಲ್ರಿ, ಯಮುನೆಯ ಬಗ್ಗೆ ಇಷ್ಟು ಹೇಳಬೇಕಾಗಿದೆ, ಸಾಗರಂ ಗಮ ಅಂತ ಯಾಕೆ ಹೇಳಿತು? ಈ ವಾಕ್ಯ ಅರ್ಥ ಆಗಬೇಕಾದರೆ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ಬೇಕು ನಮಗೆ. ಮೊದಲು ಏನಾಗಿದೆ ಅಂದರೆ, 10ನೇ ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಪ್ರಸಂಗ ಬರ್ತದೆ. ವ್ಯಾಸಾವತಾರವನ್ನು ಹೇಳುವಾಗ ಉತ್ತಾರಯಂತಿ ಮಥ ತತ್ರ ವಿಷ್ಣುಂ ಅಂತ ಹೇಳ್ತಾ ಬಂದು ಸಮುದ್ರಗಾಂ ಮಾರ್ತಾಂಡ ಸುತಾಂ ಅಂತ ಶ್ರೀಮದಾಚಾರ್ಯರು ಬರೀತಾರೆ. ಸಮುದ್ರಗಾಮಿನಿಯಾದ ಯಮುನೆಯಲ್ಲಿ ಅವಳು
ಸತ್ಯವತಿ ಹಡಗವನ್ನು ಬೋಟನ್ನು ನಡೆಸ್ತಾ ಇದ್ದು ಪರಾಶರರು ಅಲ್ಲಿಗೆ ಬಂದರು. ಅಲ್ಲಿ ವ್ಯಾಸಾವತಾರ ಆಯಿತು ಅಂತ. ಅಲ್ಲಿ ವ್ಯಾಖ್ಯಾನಕಾರರು ಇಷ್ಟು ಗದ್ದಲವನ್ನು ಮಾಡಿಕೊಂಡಿದ್ದಾರೆ ಅಂದರೆ ತುಂಬ ಗದ್ದಲ ಇದೆ. ಏನು ಗದ್ದಲ ನೋಡ್ರಿ. ಮೊದಲನೇದಾಗಿ ಯಮುನೆ ಸಾಗರಕ್ಕೆ ಹೋಗೋದೇ ಇಲ್ಲ. ಫಸ್ಟು ಎಲ್ಲರ ಅಬ್ಜೆಕ್ಷನ್ ಏನು ಅಂದರೆ ಯಮುನೆ ಸಾಗರಕ್ಕೆ ಹೋಗೋದಿಲ್ಲ, ಯಮುನೆ ಗಂಗಾಕ್ಕೆ ಸೇರಬೇಕು, ಗಂಗೆ ಸಾಗರಕ್ಕೆ ಹೋಗಬೇಕು. ಇದು ಎಲ್ಲರ ಅಭಿಪ್ರಾಯ. ಶ್ರೀಮದಾಚಾರ್ಯರು ಮಾತ್ರ ಸಾಗರಗಾಮಿಯಾದ ಯಮುನೆ ಅಂತ ಬರೆದುಬಿಟ್ಟಿದ್ದಾರೆ. ಸುದೈವಕ್ಕೆ ಇವತ್ತು ಬ್ರಹ್ಮಪುರಾಣದಲ್ಲಿ ಯಮುನೆ ಸಾಗರಗಾಮಿ ಎಂಬುದಕ್ಕೆ ಪ್ರಮಾಣ ಸಿಕ್ಕಿದೆ. ನೋಡ್ರಿ, ಎಲ್ಲ ವ್ಯಾಖ್ಯಾನಕಾರರ ಗದ್ದಲವೂ ಇವತ್ತಿಗೆ ಫುಲ್ ಸ್ಟಾಪ್. ಯಾಕೆ ಗೊತ್ತಾ? ಎಲ್ಲ ವ್ಯಾಖ್ಯಾನಕಾರ ಪ್ರಾಯಶಃ ನೋಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಕೆಲವರು ಗದ್ದಲ ಹಾಕಿದ ವ್ಯಾಖ್ಯಾನಕಾರರ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆಯವರು ಯಾರ ಬಗ್ಗೆ ತಪ್ಪು ತಿಳಿಬೇಡ್ರಿ. ಇಲ್ಲಿ ತೇನೇಯಂ ದೂಷಿತ ಸರ್ವ ಯಮುನಾ ಸಾಗರಂ ಗಮ ಅಂತ ಸ್ಪಷ್ಟವಾದ ಶಬ್ದ. ಸಾಗರಕ್ಕೆ ಹೋಗುವ ಯಮುನೆಯನ್ನು ಇವರು ಹೊಲಸು ಮಾಡಿದ್ದ ಅಂತ. ಅಂದರೆ ಆಚಾರ್ಯರು ಸಮುದ್ರಗಾಮಿನಿಯಾದ ಯಮುನೆ ಎಂಬುವುದಕ್ಕೆ ಏನು ಹೇಳಿದ್ರೋ ಅದಕ್ಕೊಂದು ಪ್ರಮಾಣ. ಅದಕ್ಕೆ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಬರೆಯುವಾಗ ತಾಮ್ರಪರ್ಣಿಯಾಚಾರ್ಯರು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ತಾಮ್ರಪರ್ಣಿಯಾಚಾರ್ಯ ವ್ಯವಸ್ಥೆ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಆಚಾರ್ಯರು ಹೇಳಿದ್ದಾರಲ್ಲ ಅದೇ ಪ್ರಮಾಣ. ಫಸ್ಟ್ ಹೇಳಿದ್ರೆ ಆಚಾರ್ಯ ಹೇಳಿದ್ದೇ ಪ್ರಮಾಣ ಇಲ್ವೋ? ನರಹರಿ ತೀರ್ಥರು ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಬರೀತಾರೆ. ಮೊದಲು ಎಲ್ಲ ನದಿಗಳೆಲ್ಲ ಕೂಡ್ತದಂತೆ. ಎಲ್ಲಿ ಕೂಡ್ತದೆ? ಗಂಗೆ ಎಲ್ಲಿ ಕೂಡ್ತದಂತೆ. ಕೂತು ಸಮುದ್ರ ಈ ಒಂದು ಸರ್ತಿ ಎಲ್ಲ ಕೂಡಿಕೊಳ್ತದಂತೆ. ಕೂಡಿಕೊಂಡು ಆದ ಮೇಲೆ ಮತ್ತೆ ಪ್ರತ್ಯೇಕವಾಗಿ ವಿಭಾಗವಾಗಿ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ತದೆ ಅಂತ ನರಹರಿ ತೀರ್ಥ ಬರೀತಾರೆ. ಈ ಕಾನ್ಸೆಪ್ಟ್ ಗೊತ್ತಿಲ್ಲ ನಮಗೆ. ಅಂದರೆ ಏನು? ಮೊದಲು ಎಲ್ಲ ನದಿಗಳು ಗಂಗೆ ಕಡೆಗೆ ಬರಬೇಕು, ಕೂಡಬೇಕು, ಆಮೇಲೆ ಭಿನ್ನ ಭಿನ್ನವಾಗಿ ಹರಿಬೇಕು, ಸಮುದ್ರಕ್ಕೆ ಹೋಗಿ ಸೇರಬೇಕು ಅಂತ ವ್ಯವಸ್ಥೆ ಇದೆ ಅಂತ ನರಹರಿ ತೀರ್ಥರ ಬಗ್ಗೆ ಅವರು ಗೀತಾ ಭಾಷ್ಯದಲ್ಲಿ ಬರೆದದ್ದನ್ನು ಹೇಳ್ತಾರೆ. ಅದು ಮುಗಿದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಚಂದ್ರಿಕಾದಲ್ಲಿ ಚಂದ್ರಿಕಾಚಾರ್ಯರು ಇದೇ ಮಾತನ್ನು ಬರೆದಿದ್ದಾರೆ. ಏನು ಅಂದರೆ, ಸಮುದ್ರಕ್ಕೆ ಸೇರುವಾಗ ಎಲ್ಲ ಒಂದಾಗಿ ಪುನಃ ಬಿಡಿಸಿಕೊಂಡು ಬೇರೆ ಆಗ್ತದಲ್ಲ, ಆವಾಗ ಅವುಗಳ ರುಚಿ ರಸಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಅಲ್ಲಿಯೂ ಭೇದ ಇದೆ. ಸಮುದ್ರಗಳಲ್ಲಿ ನದಿಗಳು ಸೇರುವಾಗಲೂ ಕೂಡ ಐಕ್ಯ ಆಗುವುದಿಲ್ಲ, ಅಲ್ಲಿಯೂ ಭೇದ ಇದೆ ಅಂತ ಚಂದ್ರಿಕಾದಲ್ಲಿ ಬರೆದಿದ್ದಾರೆ ಅಂತ ತಾಮ್ರಪರ್ಣಿಯಾಚಾರ್ಯ ಅದನ್ನು ಉಲ್ಲೇಖ ಮಾಡ್ತಾರೆ. ಸರಿ, ಈ ವ್ಯಾಖ್ಯಾನಕಾರರನ್ನು ಒಂದು ಕಡೆಗೆ ಇಟ್ಟು ನಾವು ನೇರವಾಗಿ ಆಚಾರ್ಯರ ವಾಕ್ಯವನ್ನು ಪುರಾಣವನ್ನು ನೋಡಿಬಿಟ್ರೆ, ಆಚಾರ್ಯರ ವಾಕ್ಯ ಸಮುದ್ರಗಾಮಿನಿಯಾದ ಯಮುನೆ ಅಂತ, ಬ್ರಹ್ಮಪುರಾಣದಲ್ಲಿ ಸಮುದ್ರಗಾಮಿನಿಯಾದ ಯಮುನೆ ಅಂತ ಸ್ಪಷ್ಟವಾಗಿ ಇದೆ. ಆದ್ದರಿಂದ ಬ್ರಹ್ಮಪುರಾಣದ ಈ ವಾಕ್ಯ ಆಚಾರ್ಯರ 10ನೇ ಅಧ್ಯಾಯದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಇದಾದ ಮೇಲೆ ಮುಂದೆ ಕೆಲವು ಕಥೆಗಳು, ಆ ಕಥೆಗಳು ಹೇಗೆ ಇತ್ಯಾದಿಗಳನ್ನೆಲ್ಲವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ನಾಳೆ ದಿವಸ ಈ ಬ್ರಹ್ಮ ಪುರಾಣದ ಮಂಗಳ ಇದೆ.